ಫ್ರೆಂಡ್ಸ್. ನಾನು ಈ ದಿನ ಸಬ್ಸಿಗೆ ಸೊಪ್ಪಿನ ಬುದ್ಧಿ ಮಾಡ್ತೀನಿ ಫ್ರೆಂಡ್ಸ್. ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ಎಲ್ಲ ಅಡುಗೆ ಸೊಪ್ಪು ಮಾಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಮಾಡ್ತೀನಿ ಮನೆಯಲ್ಲಿ. ಇವಾಗ ಇದು ಮಾಡಿ ತೋರಿಸ್ತೀನಿ ನೋಡಿ. ಏನು ಮಾಡ್ತಾ ಅನ್ಕೋಬೇಡಿ, ನಿಜವಾಗ್ಲೂ ಸಹ ತುಂಬ ಚೆನ್ನಾಗಿರುತ್ತೆ ಇದು. ಹಾಗೆ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ. ಇದು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಕೂಡ. ಈ ಸಬ್ಸಿಗೆ ಸೊಪ್ಪು ತಿನ್ನೋದ್ರಿಂದ ಇರೋದ್ರಿಂದ ಅದು ಒಂದು ಒಳ್ಳೆ ಅನುಕೂಲ. ಹಾಗೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡಿ, ಸಾಂಬಾರ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ನೋಡಿ ಇಟ್ಕೊಂಡು ಸೂಪರ್ ಆಗಿರುತ್ತೆ ಅಂತ. ನೀವು ಎಷ್ಟು ಹೆಚ್ಚಾಗ್ತೀರಾ ಅಷ್ಟು ಚೆನ್ನಾಗುತ್ತೆ. ಮತ್ತು ಈರುಳ್ಳಿ, ಹಸಿಮೆಣಸಿನಕಾಯಿ, ಮೊಟ್ಟೆ, ಮತ್ತು ಉಪ್ಪು, ಅರಿಶಿನ ಪುಡಿ, ಚಿಕನ್ ಮಸಾಲ, ಗರಂ ಮಸಾಲ ಮತ್ತು ಜೀರಿಗೆ ಪುಡಿ ಇಷ್ಟು ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಎಣ್ಣೆ ಸೇರಿಸ್ತೀನಿ, ತೋರಿಸ್ತೀನಿ. ಇಷ್ಟು ಸಾಮಗ್ರಿಗಳು ಇಟ್ಟರೆ ಸಾಕು ಸೂಪರ್ ಆಗಿರೋ ಬುಜ್ಜಿನ ಮಾಡ್ಬೋದು. ಇವಾಗ ನಾನು ಸ್ಟವ್ ಹಚ್ಚಿದ್ದೀನಿ. ಒಂದು ದೊಡ್ಡ ಸ್ಪೂನಲ್ಲಿ ಎಣ್ಣೆ ಹಾಕಿದ್ದೀನಿ. 1 ಸ್ಪೂನು. ಖಾರ ಕಡಿಮೆ ಆಗಲಿ ಅಂತ ಮೊದಲೇ ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ ನಾನು. ಆವಾಗ ಎಣ್ಣೆಲಿ ಕರೆದಷ್ಟು ಅದು ಚೆನ್ನಾಗಿ ಖಾರ ಕಡಿಮೆ ಆಗುತ್ತೆ. ಇವಾಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಇವಾಗ ನಾನು ಸಬ್ಸಿಗೆ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ಎರಡನ್ನೂ ಹಾಕಿದ್ದೀನಿ. ಚಿಕನ್ ಮಸಾಲ, ಅರಿಶಿನ, ಜೀರಿಗೆ ಪುಡಿ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಈಗ ನಾನು ಮೊಟ್ಟೆ ಸೇರಿಸ್ತೀನಿ. ಇವಾಗ ಇದನ್ನು
ಸಣ್ಣ ಉರಿನಲ್ಲಿ ಒಂದು 4 ನಿಮಿಷ ಬಿಡ್ತೀನಿ. ನಂತರ ತಿರುಗಿಸ್ತೀನಿ, ತೋರಿಸ್ತೀನಿ. ಇವಾಗ ಒಂದು 3 ಮಿನಿಟ್ ಹಂಗೆ ಸಣ್ಣ ಉರಿನಲ್ಲೇ ಬಿಡ್ತೀನಿ. ನೋಡಿ ಈಗ ಎಂಥ ಸೂಪರಾಗಿ ರೆಡಿಯಾಗಿದೆ. ನಾನು ಮತ್ತೆ ಇನ್ನೂ 2 ನಿಮಿಷ ಇದನ್ನು ಹಿಂಗೆ ಸಣ್ಣ ಉರಿನಲ್ಲಿ ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಸಬ್ಬಸಿಗೆ ಸೊಪ್ಪಿನ ಎಗ್ ಬುರ್ಜಿ ರೆಡಿ ಆಯಿತು. ನಾನು ಇವಾಗ ಇದನ್ನು ಸರ್ವ್ ಮಾಡ್ತೀನಿ. ನೋಡಿ, ಹಲೋ ಫ್ರೆಂಡ್ಸ್, ನಾನು ಇದನ್ನು ಸಬ್ಸಿಗೆ ಸೊಪ್ಪಿನ ಎಗ್ ಬುರ್ಜಿ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮನೆಯವರು ಎಲ್ಲರಿಗೂ ಸಹ, ಮಕ್ಕಳಿಗೆ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ನಾನು ಏನೇನು ಸಾಮಗ್ರಿಗಳು ಹಾಕಿದ್ದೀನಿ ಅವೆಲ್ಲನೂ ಸಹ ಹಾಕಿ ಚೆನ್ನಾಗಿರುತ್ತೆ. ಮತ್ತಿದು ಸೈಡ್ಸು, ಹಾಗಾಗಿ ತುಂಬ ಚೆನ್ನಾಗಿ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ, ಖುಷಿಯಾಗಿರಿ, ಖುಷಿಯಾಗಿ ತಿನ್ನಿ. ಹಾಗೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.